ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳೀತಾ ಅದಾನ. ಅಕ್ಷರಾಭ್ಯಾಸಕ್ಕೆ ಹಚ್ಚಿದ್ರು, ಶಾಲೆಗೆ ಹಚ್ಚಿದ್ರು. ಗುರುಗಳು ಓಂ ಅಂತ ಬರೆಯುವುದು ಕಲಿಸಾಕತ್ತಾರ. 1 ಸಲ ಅಂದ್ರು, 2 ಸಲ ಅಂದ್ರು, 4 ಸಲ ಅಂದ್ರು. ಬಸವಣ್ಣ ಕೇಳ್ತಾನ, ಗುರುಗಳೇ ಓಂ ಅಂತ ಎಷ್ಟು ಸಲ ತೀಡ್ಸವ್ರು, ಎಷ್ಟು ಸಲ ಕಲಿಸೋರು, ಮುಂದೆ ನಮಃ ಶಿವಾಯ ಇನ್ಯಾವಾಗ ಕಲಿಸೋರು ನೀವು? 4-5 ವಯಸ್ಸಿನಲ್ಲಿ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಬಸವಣ್ಣಂಗ. ಚರಗ ಚೆಲ್ಲಾಕ ಅಂತ ತಿಳ್ಕೊಂಡು ತಂದೆ ಹೊಲಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ಸಮಯದೊಳಗ ಹೊಲದಾಗ ಹಿಂಗ ಸಾಲು ಬಿಟ್ಟು ಸಣ್ಣ ಲಿಂಗಗಳನ್ನ ಆ ಸಾಲಿನೊಳಗೆ ಇಟ್ಟು ಮ್ಯಾಲ ಮುಚ್ಚಾಕತ್ತಾನ. ಏನೋ ಬಸವಣ್ಣ ಏನ್ ಮಾಡಾಕತ್ತಿ? ಯಪ್ಪ ನಾ ಲಿಂಗ ಬಿತ್ತಾಕತ್ತೀನಿ. ಲಿಂಗ ಯಾಕೆ ಬಿತ್ತಾಕತ್ತೀಯೋ? 1 ಲಿಂಗ ಬಿತ್ತಿದ್ರ 1000 ಲಕ್ಷ ಕೋಟಿ ಲಿಂಗ ಆಗ್ತದ. ನಾ ಎಲ್ಲರ ಕೊಳ್ಳೊಳಗ ಲಿಂಗವನ್ನ ನೋಡಾಕ ಇಚ್ಛೆ ಪಡ್ತೀನಿ. ಜಗಲಿ ಮ್ಯಾಲ ಇರ್ತಕ್ಕಂಥ 108 ದೇವ್ರ ಪೂಜೆ ಮಾಡಾಕತ್ತನ ತಂದೆಯಾಗಿರ್ತಕ್ಕಂಥ ಮಾದರಸ. ತಾಸ 2 ತಾಸಾದ್ರೂ ಪೂಜೆ ಮಾಡುದ ಮುಗಿಲಿಲ್ಲ. ಹೊರಗೆ ಅಂಗಳದಾಗ ಬಂದ ಬಸವಣ್ಣ ಆ ತುಳಸಿ ಕಟ್ಟಿ ಸುತ್ತಿ ಎಲ್ಲ ಇಟ್ಟು ಸಣ್ಣ ಗಾರಿ ತೆಗದ. ಏನೋ ಬಸವಣ್ಣ ಏನ್ ಮಾಡಾಕತ್ತಿ? ಯಪ್ಪ ನಾ ಬಾವಿ ತೋಡಾಕತ್ತೀನಿ. ಅಲ್ಲೋ ಸಣ್ಣ ಗಾರಿ ತೆಗೆದ್ರೆ ಎಂದರೆ ಬಾವಿ ಆಗ್ತದೇನೋ? ಒಂದ ಕಡೆಗೆ ಬಹಳ ಆಳವಾಗಿ ತೆಗೆದಾಗ ಅದು ಬಾವಿ ಅನಿಸ್ತದ, ಒಳಗೆ ನೀರು ಬರ್ತದ ಅಂತ ತಿಳ್ಕೊಂಡು ಅವ್ರಪ್ಪ ಹೇಳಿದಾಗ ಅವ್ರ ಅಪ್ಪಗೆ ಹೇಳ್ತಾನ ಬಸವಣ್ಣ, ಅಪ್ಪ ನೀನು ಕೂಡ 108 ದೇವರ ಪೂಜೆ ಮಾಡಿದ್ರ ಪರಮಾತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ. ಒಂದೇ ದೇವರನ್ನ ಶ್ರದ್ಧೆಯಿಂದ ಪೂಜೆ ಮಾಡು. ದೇವನೊಬ್ಬ ನಾಮ ಹಲವು. ಪರಮ ಪತಿವ್ರತೆಗೆ ಗಂಡನೊಬ್ಬ. ಮತ್ತೊಂದ ಕೆಳೆದರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾನ. ಅಂತಂದ್ರ ಆ ಸಣ್ಣ ವಯಸ್ಸಿನೊಳಗ ಬಸವಣ್ಣಗೆ ಎಂಥ ಜ್ಞಾನ ಇರಬೇಕು, ಎಂಥ ಪರಿಪೂರ್ಣತೆ ಇರಬೇಕು. 1 ದಿವಸನೂ ಕೂಡ ಸಾಲಿ ತಪ್ಸವಲ್ಲ. 7 ವರ್ಷ ಬಸವಣ್ಣನಿಗೆ. ಒಂದು ದಿವಸ ಪಾಠ ಶಾಲೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭ. ಊರ ಪಕ್ಕದೊಳಗ ಒಂದು ಕೆರೆ. ಆ ಕೆರೆಯ ದಂಡೆ ಮೇಲೆ ಒಂದು ದೇವಸ್ಥಾನ. ಆ ದೇವಸ್ಥಾನದೊಳಗ ಪಾಠಶಾಲೆ. ತನ್ನ ಗೆಳೆಯರೊಂದಿಗೆ ಪಾಠಶಾಲೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದೊಳಗೆ ಏನಾತು ಅಂತಂದ್ರ, ಒಂದು ಆಕಳು ಮತ್ತು ಇನ್ನೊಂದು ಆಕಳು ಒಂದಕ್ಕೊಂದು ಗುದ್ದಾಡ್ಕೊಂತ ಅಲ್ಲಿ ಏನು ಆ ದನ ಕಾಯ್ತಕ್ಕಂಥ ಸಣ್ಣ ಹುಡುಗ ಇದ್ದ ಅಲ್ಲ, ಆ ಹುಡುಗನ ಮೇಲೆ ಹಿಂಗ ಹೋಗ್ತವ. ಇನ್ನೇನು ಈ ಆಕಳುಗಳಿಗೆ ನನಗ ತಿವಿತವ ಅಂತ ತಿಳ್ಕೊಂಡು ಏನ್ ಮಾಡ್ದ ಅಂತಂದ್ರ, ಆ ಹುಡುಗ ಪಾಪ ಕಾಲು ಜಾರಿ ಕೆರೆಯಾಗ ಬಿದ್ದು ಬಿಟ್ಟ. ಪಾಪ ಸಣ್ಣ ಹುಡುಗ ಈಜು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಪ್ಪ ಅಂತ ತಿಳ್ಕೊಂಡು 2 ಕೈ ಮ್ಯಾಲ ಮಾಡಿ ಮುಳುಗ್ತಾ ಇರ್ತಕ್ಕಂಥ ಸಮಯದೊಳಗ ಬಸವಣ್ಣ ನೋಡ್ದ. ಪಾಟಿ ಚೀಲ ಅಲ್ಲೇ ಒಗದವನ ಓಡ್ಕೊಂತ ಹೋಗಿ ಕೆರೆಯಾಗ ಜಿಗದ. ಮುಳುಗ್ತಾ ಇರ್ತಕ್ಕಂಥ ಆ ಪುಟ್ಟ ಬಾಲಕನನ್ನ ಈ ಸಣ್ಣ ಬಾಲಕನಾಗಿರ್ತಕ್ಕಂಥ ಬಸವಣ್ಣ ಕೈ ಹಿಡಿದು ಮ್ಯಾಲ ಕರ್ಕೊಂಡು ಬಂದ. ಯಾವಾಗ ಪಾಠಶಾಲೆಗೆ ಬಂದ ಬಸವಣ್ಣ, ಈತನಿಗೆ ವಿದ್ಯೆಯನ್ನ ಕಲಿಸ್ತಾ ಇರತಕ್ಕಂಥ ಗುರುಗಳಂತಾರ, ಏ ಬಸವಣ್ಣ ಪಾಠಶಾಲೆಗೆ ಬರಾಕ್ ಹೋಗ್ಬೇಡ ನೀ. ಯಾಕ್ರಿ ಗುರುಗಳೇ? ಯಾಕ ಅಂತಂದ್ರ, ಇವತ್ತು ಕೆರೆಯಾಗ ಯಾವ ಹುಡುಗನ ಮುಟ್ಟಿದಿ ಗೊತ್ತದ ಏನು? ಗೊತ್ತಿಲ್ರಿ ಗುರುಗಳೇ. ಅವ ದಲಿತರವ, ಕನಿಷ್ಠ ಕುಲದವ, ಸಣ್ಣ ಜಾತ್ಯವ, ಅಂಥವನಿಗೆ ನೀ ಮುಟ್ಟಿದಿ ಅಂದ ಬಳಕ ಪಾಠಶಾಲದೊಳಗೆ ಬರುವಂಗಿಲ್ಲ. ಬರೋದಿತ್ತು ಅಂತಂದ್ರ ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಮಡಿ ಬಟ್ಟಿಯನ್ನು ಉಟ್ಟುಕೊಂಡು ಈ ಪಾಠಶಾಲಕ್ಕೆ ಬರಬೇಕು ಅಲ್ರಿ. ಅವ ಕನಿಷ್ಠ ಕುಲದವ ಇದ್ರೆ ಏನಾತು? ಜೀವ ಹೋಗಾಕತ್ತದ. ಒಬ್ಬ ನೀರಿನಲ್ಲಿ ಮುಳುಗಿ ಸಾಯ್ತಾ ಇರ್ತಕ್ಕಂಥ ವ್ಯಕ್ತಿಗೆ
ನಾವು ಕೈ ಹಿಡಿದು ಮೇಲೆ ಎತ್ತೋದನ್ನು ಬಿಟ್ಟು ಅವ ಯಾವ ಜಾತಿಯವ ಯಾವ ಧರ್ಮದವ ಅಂತ ನಾವು ವಿಚಾರ ಮಾಡಕ್ಕಾಗ್ತದೇನ್ರಿ? ಅಂತಾರ ಬಸವಣ್ಣವ್ರು. ಎಂಥ ಮಾತ! ನೆಲವಂದೇ ಬಲಗೇರಿ ಶಿವಾಲಯಕ್ಕೆ, ಜಲವಂದೇ ಶೌಚ ಆಚಮನಕ್ಕೆ, ಕುಲವಂದೇ ತನ್ನ ತಾನರಿದವಂಗೆ. ನೀ ಏನು ಹೇಳಬೇಡಪ್ಪ, ಅವರು ಕನಿಷ್ಠ ಕುಲದವರು. ಗೊತ್ತೇನು ಅವ್ರ ಕೆಲಸ? ಏನು ಗೊತ್ತದ? ಏನು ಸತ್ತಿರ್ತಕ್ಕಂಥ ಪ್ರಾಣಿಗಳ ಚರ್ಮ ತೆಗೆದು ಚಪ್ಪಲಿ ಹೊಲಿತಕ್ಕಂಥ ಕಾಯಕ ಅವ್ರದು. ಮಾಂಸವನ್ನ ತಿನ್ನತಕ್ಕಂಥವ್ರಿಗೆ ಎಂದಾದ್ರೂ ಕೂಡ ಮುಟ್ತಾರೇನೋ ಬಸವಣ್ಣ? ಮುಟ್ಟಬಾರದು, ಅವರು ಕನಿಷ್ಠ ಕುಲದವರು ಅಂತ ತಿಳ್ಕೊಂಡು ವಿದ್ಯೆ ಕಲಿಸ್ತಕ್ಕಂಥ ಗುರುಗಳು ಹೇಳಿದಾಗ ಆವಾಗ ಬಸವಣ್ಣಂತನ, ಅಲ್ರಿ ಗುರುಗಳೇ, ನಾನು ನಿಮ್ಮ ಮನೆಗೆ ಬಂದೀನಿ, ನಿಮ್ಮ ಮನೆಯಾಗಿರ್ತಕ್ಕಂಥ ಜನ ನೀವು ಒಂದು ಬೆಕ್ಕನ್ನ ತೊಡಿ ಮೇಲೆ ಇಟ್ಕೊಂಡು ಮುದ್ದಾಡುವುದನ್ನು ನಾನು ನೋಡೀನಿ. ನಿಮ್ಮ ಮನೆಯಾಗ ನೀವು ಬೆಕ್ಕನ್ನು ಮುದ್ದಾಡ್ತೀರೇನಿಲ್ಲ? ಓಹೋ, ಮುದ್ದಾಡ್ತೀವಿ. ಹಾಗಾದ್ರ ಆ ಬೆಕ್ಕು ಕೂಡ ಮಾಂಸಾಹಾರಿ ಅಲ್ಲ, ಇಲಿ ತಿಂದು ಬದುಕ್ತದೇನಿಲ್ಲ? ಇಲಿ ತಿಂದು ಬದುಕ್ತಕ್ಕಂಥ ಆ ಬೆಕ್ಕನ್ನ ನೀವು ಮುದ್ದು ಮಾಡ್ತೀರಿ, ಮಾಂಸವನ್ನ ತಿಂದು ತಮ್ಮ ಉಪಜೀವನವನ್ನ ನಡೆಸ್ತಕ್ಕಂಥ ಈ ದೀನ ದಲಿತರು ಮೈಲಿಗೆ ಅಂತ ತಿಳ್ಕೊಂಡು, ಕನಿಷ್ಠ ಅಂತ ತಿಳ್ಕೊಂಡು ಯಾಕೆ ಕೀಳು ದೃಷ್ಟಿಯಿಂದ ನೋಡ್ತೀರಿ ಗುರುಗಳೇ? ಇವರು ಸತ್ತಿರ್ತಕ್ಕಂಥ ದನದ ಚರ್ಮವನ್ನ ತೆಗೆದು ಚಪ್ಪಲಿಯನ್ನ ಮಾಡ್ತಾರ, ಅದಕ್ಕೆ ಅವರನ್ನ ಕನಿಷ್ಠ ಅಂತ ಹೇಳ ಅಂತೀರಲ್ಲ. ಅವರು ಚಪ್ಪಲಿಯನ್ನ ಮಾಡದೇ ಇದ್ರೆ ನಮ್ಮ ನಿಮ್ಮ ಪಾದಗಳ ರಕ್ಷಣೆ ಮಾಡೋರು ಯಾರು? ಅವರು ಚಪ್ಪಲಿ ಹೊಲಿತಾರ ಅಂತ ತಿಳ್ಕೊಂಡು ಇವತ್ತು ನಮ್ಮ ಪಾದಗಳು ಬಹಳ ಚೆನ್ನಾಗಿ ಅದಾವ. ಅದಕ್ಕ ಈ ರೀತಿ ದುಡಿದು ಬದುಕ್ತಕ್ಕಂಥ ಆ ವ್ಯಕ್ತಿಗಳಿಗೆ ಅವರು ಕನಿಷ್ಠರು, ಕೀಳು ಕುಲದವರು ಅಂತ ಅನ್ನೋದು ತಪ್ಪಾಗ್ತದ್ರಿ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವ್ರು ಅಂದ್ರು, ಸಿಟ್ಟು ಬತ್ ನೋಡ್ರಿ ಅವರಿಗೆ. ಬಹಳ ದೊಡ್ಡ ಶಾಣೆ ಆಗ ನೀವು, ಇಟ್ಟು ಚೋಟುದ್ದದನ ಇವ ಭಾಳ ಮಾತಾಡಕತ್ತಾನ, ಭಾಳ ಶಾಣೆ ಆಗ್ಯಾನಂತ ತಿಳ್ಕೊಂಡು ಗುರುಗಳು ಏನು ಮಾಡಿದ್ರು ಅಂತಂದ್ರ ಸೀದಾ ಬಸವಣ್ಣನ ಮನೆಗೆ ಬಂದವ್ರ, ಏ ಮಾದರ್ಸ, ಎಂಥ ಮಗನ್ ಹಡ್ದಿಯೋ, ಚೋಟುದ್ದದನ, ನಮಗ ಬುದ್ಧಿ ಹೇಳಾಕತ್ತಾನ ನಿನ್ನ ಮಗ, ಅವನಿಗೆ ಸರಿಯಾಗಿ ಹತೋಟಿಯೊಳಗೆ ಇಟ್ಕೋ, ಹದ್ದು ಬಸ್ತಿನೊಳಗೆ ಇಟ್ಕೋ ಅಂತ ತಿಳ್ಕೊಂಡು ಗುರುಗಳು ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸರಿಗೆ ಹೇಳ್ತಾರ. ಅವಾಗ ಮಾದರಸರು, ಬಸವಣ್ಣ ಅವ್ರು ದೊಡ್ಡವರಪ್ಪ, ಗುರುಗಳರಪ್ಪ, ಎದುರು ಮಾತಾಡಬಾರ್ದಪ್ಪ. ಅಲ್ಲಪ್ಪ, ಮತ್ತು ಪಾಪ ಸಾಯ್ತಾ ಇರ್ತಕ್ಕಂಥ ಹುಡುಗನನ್ನ ನಾನು ಬದುಕಿಸಿದ್ದು ತಪ್ಪೇನು? ತಪ್ಪಲ್ಲಪ್ಪ, ಅವನನ್ನ ಮುಟ್ಟಿದ್ದು ತಪ್ಪು. ಯಾಕ? ಅವ ಕನಿಷ್ಠ ಕುಲದವ, ಸಣ್ಣ ಜಾತಿ ಅವ. ಅವಾಗ ಬಸವಣ್ಣ ಅಂತಾನ, ಅಪ್ಪ, ನಾ ದೊಡ್ಡವ ಆಗ್ಲಿ, ಈ ಶ್ರೇಷ್ಠ ಕುಲ, ಕನಿಷ್ಠ ಕುಲ, ಮೇಳು ಕೀಳು, ಇದೇನು ಮೈಲಿಗೆ ಅದು ಇದು ಏನದ ಅಲ್ಲ, ಇವೆಲ್ಲವನ್ನ ಹೊಡೆದೋಡಿಸಿ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು, ನಾವೆಲ್ಲ ಒಂದೇ ಅನ್ನೋದನ್ನು ಈ ಜಗತ್ತಿಗೆ ಸಾರ್ತೀನಿ ಅಂತನ ಬಸವಣ್ಣ. ಹಿಂಗ 4-6 ದಿವಸ ಹೋತು. ಅಗ್ರಹಾರದ ನಾಯಕ ಮಾದರಸ ಆ ಬಾಗೇವಾಡಿಯಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿಯ ಹಿರಿಯರು ಮಾದರಸನ ಹತ್ರ ಬಂದಾರ. ಮಾದರಸರೇ, ನಮ್ಮ ಊರಾಗ ಗ್ರಾಮದೇವಿ ಜಾತ್ರೆ ಅದರಪ್ಪ, ಮತ್ತು ನೀವು ಬಂದು ಜಾತ್ರೆಗೆ ಬಂದು ನಮಗೆಲ್ಲ ಸ್ವಲ್ಪ ನೀವು ಆಶೀರ್ವಾದ ಅದು ಮಾಡಿ ಹೋಗಬೇಕು ಅಂತ ತಿಳ್ಕೊಂಡು ಆ ಊರಾಗಿರ್ತಕ್ಕಂಥ ಮುಖಂಡರು ಆಮಂತ್ರಣ ಕೊಟ್ಟರು. ಯಾರಿಗೆ? ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸರಿಗೆ. ಆಯ್ತ್ರಪ್ಪ, ಬರ್ತೀನಿ ಅಂತ ತಿಳ್ಕೊಂಡಂದ್ರು. ಆ ಜಾತ್ರೆ ಬಂತು. ಜಾತ್ರೆ ಅಂದ ಕೂಡಲೇ ಮತ್ತೆ ಮಕ್ಕಳಿಗೆ ಆನಂದ ಇರುದಲ್ರಿ, ಹುರುಪ ಹುಮ್ಮಸ್ ಇರುದಲ್ಲ. ಅಪ್ಪ ನಾನು ಬರ್ತೀನಿ ಅಂತ ತಿಳ್ಕೊಂಡು ಬಸವಣ್ಣವರು ಏನು ಮಾಡಿದ್ರು ಅಂತಂದ್ರ ಅಪ್ಪನ ಬೆನ್ನ ಹತ್ತಿ ಅವರು ಕೂಡ ಜಾತ್ರೆಗೆ ಹೋದ್ರು. ಗ್ರಾಮದೇವಿ ಜಾತ್ರೆ ಅಂದ್ರೆ ಗೊತ್ತಲ್ಲ, ಅಪರೂಪಕ್ಕೆ 15 ವರ್ಷಕ್ಕೋ 20 ವರ್ಷಕ್ಕೋ 50 ವರ್ಷಕ್ಕೋ 100 ವರ್ಷಕ್ಕೋ ಮಾಡ್ತಕ್ಕಂಥ ಗ್ರಾಮದೇವಿ ಜಾತ್ರೆ. ನೂರಾರಲ್ಲ, ಸಾವಿರ ಜನ ಕೂಡ್ಯಾರ. ಅಂಥ ಗದ್ದಲದೊಳಗ ಬಸವಣ್ಣನನ್ನು ಕರ್ಕೊಂಡು ಮಾದರಸರು ಗುಡಿಯೊಳಗೆ ಹೋಗ್ಯಾರ. ಆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ದೇವರ ದರ್ಶನವನ್ನ ಪಡ್ಕೊಂಡಾರ. ಹೊರಗಡೆ ಆ ಗರ್ಭಗುಡಿ ಎದುರುಗಡೆ ಹೋಮ ಕುಂಡಾದ,
ಧಗಧಗ ಅಂತ ಒಂದೇ ಸವನ ಅಗ್ನಿ ಉರಿಯಾಕತ್ತದ. ಸುತ್ತಮುತ್ತ ಅನೇಕ ಬ್ರಾಹ್ಮಣರು ಕೂಡಿ ಮಂತ್ರಗಳನ್ನು ಹೇಳ್ತಾ ವೇದ ಘೋಷಗಳನ್ನ ಮಾಡ್ತಾ ಅಲ್ಲಿ ಹೋಮ ಹವನ ಕ್ರಿಯೆ ನಡೆದಾದ. ಬಸವಣ್ಣನ ಲಕ್ಷ್ಯ ಸ್ವಲ್ಪ ದೂರದಲ್ಲಿ ಇರತಕ್ಕಂಥ ಒಂದು ಹೋತದ ಮರಿಯ ಕಡೆಗೆ ಲಕ್ಷ್ಯ ಹೋತು. ಕಟ್ಟಿದ್ರು, ಅದಕ್ಕೆ ಕೊಳ್ಳಾಗ ಹಾರ ಹಾಕ್ಯಾರ, ಹಣಿ ಮೇಲೆ ಇದ್ರ ಕುಂಕುಮ ಅರಿಶಿನ ಹಚ್ಚಾರ. ಅದ್ರ ಕಡೆಗೆ ಲಕ್ಷ್ಯ ಹೋತು. ಯಾಕೆ? ಸಣ್ಣ ಹೋತದ ಮರಿ ಇತ್ತು, ಒಂದ ಸೌಣ ಟಣ್ಣ 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 ಜಿಗ್ಯಾಕತ್ತಿತ್ತು. ಎಷ್ಟು ಚಂದರ ಐತೆಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಏನು ಮಾಡ್ದ ಅಂತಂದ್ರೆ ಅವ್ರ ಅಪ್ಪನ ಕೈ ಬಿಡಿಸ್ಕೊಂಡವನ ಆ ಹೋತದ ಮರಿ ಜೊತೆಗೆ ಆಡ್ಕೋಂತ ನಿತ್ತ. ಹಿಂಗ ನಿಲ್ಲುದ ತಡ ಏನಾತು ಅಂತಂದ್ರೆ ಒಬ್ಬ ಬಂದವನ ಆ ಹೋತದ ಮರಿಯನ್ನ ಹಿಂಗ ಆ ಹಗ್ಗದಿಂದ ಹಿಂಗ ಬಿಚ್ಚದವನ ಆ ಹೋಮದ ಹತ್ರ ತಂದು ಅದನ್ನ ರುಂಡವನ್ನ ಹಿಂಗ ಕಡಿದು ಹೋಮಿನೊಳಗೆ ಒಗದ ಬಿಟ್ಟ. ಆ ಹೋತದ ಮರಿ ಮುಗ್ಧನಾಗಿರ್ತಕ್ಕಂಥ ಅತ್ಯಂತ ಮೃದು ಮನಸ್ಸಿನವನಾಗಿರ್ತಕ್ಕಂಥ ಬಸವಣ್ಣ ಈ ಬಿಭತ್ಸವಾಗಿರ್ತಕ್ಕಂಥ ದೃಶ್ಯವನ್ನ ನೋಡ್ದ. ಆ ಹೋತಿನ ಮರಿಯ ರುಂಡವನ್ನ ಕಡಿದು ಆ ಹೋಮದೊಳಗೆ ಹಾಕೋದನ್ನು ನೋಡಿ ಅಪ್ಪ ಅಂತ ತಿಳ್ಕೊಂಡು ಜೋರಾಗಿ ಚೀರು ಬಿಟ್ಟ ಬಸವಣ್ಣ. ಓಡ್ತಾ ಓಡ್ತಾ ಬಂದು ತಂದೆಯನ್ನ ಅಪ್ಕೊಂಡ. ಅಪ್ಪ ಅಪ್ಪ, ಆ ಮರಿ, ಆ ಹೋತದ ಮರಿ ವಿಲಿ ವಿಲಿ ಒದ್ದಾಡಕತ್ತಿತ್ತು, ವಿಲಿ ವಿಲಿ ಒದ್ದಾಡಕತ್ತಿತ್ತು. ಹೋಮದಾಗ ಬಿದ್ದಿರತಕ್ಕಂಥ ಆ ಹೋತದ ಮರಿ. ಅಪ್ಪ, ಹಿಂಗ್ಯಾಕೆ ಮಾಡಿದ್ರು, ಹಿಂಗ್ಯಾಕೆ ಮಾಡಿದ್ರು? ಇಲ್ಲಪ್ಪ, ಈ ಹೋಮ ಹವನ ನಡೀತು ಅಂತಂದ್ರೆ ಗ್ರಾಮದೇವಿಗೆ ಅದು ಆಹುತಿ ಕೊಡಬೇಕು ಅಂತ ತಿಳ್ಕೊಂಡು ಈ ರೀತಿಯಾಗಿ ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥ ಪದ್ಧತಿ ಅದ. ಇಂಥ ಕೆಟ್ಟ ಪದ್ಧತಿ ಯಾಕ ಅಪ್ಪ? ಈ ಅಗ್ನಿಯ ಮುಖಾಂತರ ಅದು ದೇವರಿಗೆ ಮುಟ್ಲಿ, ಸಮರ್ಪಣೆ ಆಗ್ಲಿ ಅನ್ನೋ ಭಾವದಿಂದ ಈ ರೀತಿಯಾಗಿ ಬಲಿಯನ್ನ ಕೊಡ್ತಕ್ಕಂಥ ಪದ್ಧತಿ ಅದ ಬಸವಣ್ಣ. ಹಿಂಗ ಬಲಿ ಕೊಟ್ರೆ ಏನಾಗ್ತದಪ್ಪ? ಆ ದೇವರಿಗೆ ತೃಪ್ತಿ ಆಗ್ತದಪ್ಪ, ಸಮಾಧಾನ ಆಗ್ತದ, ದೇವರು ಸಂತೃಪ್ತಿ ಆಗ್ತಾನ. ಹಾಗಿದ್ರ ಬಲಿಯನ್ನ ಕೊಡುವುದರಿಂದ ದೇವರು ಸಂತೃಪ್ತಿ ಆಗ್ತಿದ್ದ ಅಂತಂದ್ರ ಅಪ್ಪ, ನನ್ನ ರುಂಡವನ್ನು ಚಂಡಾಡಿ ಈ ಹೋಮದೊಳಗೆ ಹಾಕಿ ಆ ದೇವರಿಗೆ ನೀನು ಬಲಿಯನ್ನ ಕೊಡು. ಹಿಂಗ ಅನ್ನೋದೇ ತಡ. ಬಸವಣ್ಣ, ಇಂಥ ಮಾತನ್ನಬಾರ್ದಪ್ಪ, ಹಿಂಗ ನೀನು ನುಡಿಬಾರ್ದಪ್ಪ, ತಪ್ಪ ಅನ್ನು, ತಪ್ಪ ಅನ್ನು, ಇಂಥ ಮಾತು ಮಾತಾಡಬಾರ್ದಪ್ಪ, ನನ್ನ ಮನಸ್ಸಿಗೆ ಬಹಳ ನೋವು ಆಗ್ತದ. ಅವಾಗ ಬಸವಣ್ಣ ಅಂತಾನ, ಏನಪ್ಪ, ನಿನ್ನ ಮಗನ ರುಂಡವನ್ನ ಕತ್ತರಿಸಿ ಹೋಮದೊಳಗೆ ಹಾಕ್ತಾರ ಅಂತಂದ್ರ ನಿನಗೆ ಎಷ್ಟು ಸಂಕಟ ಆಗ್ತದ. ಆದ್ರ ಪಾಪ ನನ್ನಂಗ ಆ ಹೋತದ ಮರಿಯೂ ಕೂಡ ಒಂದು ಜೀವ ಅಲ್ಲ, ನಮ್ಮಂಗ ಅದಕ್ಕೂ ಕೂಡ ಒಂದು ಜೀವ ಇರಬೇಕಲ್ಲ. ಆ ಮರಿಯನ್ನ ಇವತ್ತು ಹೋಮದೊಳಗೆ ಒಗದಾರ ಅಂದ ಬಳಕ ಆ ಮರಿಯ ತಂದೆ ತಾಯಿಗೂ ಕೂಡ ನೋವಾಗಿರ್ಬೇಕಲ್ಲ. ದೇವರು ಎಂದಾದರೂ ಕೂಡ ಬಲಿಯನ್ನ ಬೇಡ್ತಾನೇನೋ? ಪ್ರಾಣಿ ಬಲಿಯನ್ನ ಬೇಡ್ತಾನೇನು? ತಾನೇ ಹುಟ್ಟಿಸಿರ್ತಕ್ಕಂಥ ಮಕ್ಕಳನ್ನ ತನಗ ಬಲಿ ಅಂತ ಯಾವ ದೇವರು ಕೂಡ ಕೇಳೋದಿಲ್ಲ. ಅಪ್ಪ, ಇದು ಎಂಥ ಅನ್ಯಾಯ, ಎಂಥ ಅನ್ಯಾಯ ಅಂತ ತಿಳ್ಕೊಂಡು ಏನು ಮಾಡ್ತಾನಂತಂದ್ರೆ ಬಸವಣ್ಣ ಆ ಹೋಮದ ಪಕ್ಕದೊಳಗ ನಿಂತು ಅಲ್ಲಿ ವಿಲಿ ವಿಲಿ ಒದ್ದಾಡ್ತಾ ಇರ್ತಕ್ಕಂಥ ಆ ಹೋತದ ಮರಿಗೆ ಅಂತಾನಂತ. ನೋಡ್ರಿ ಎಂಥ ಮಾತು! ಮಾತಿನ ಮಾತಿಂಗೆ ಎಲೆ ಹೋತೆ ಅಳು ಕಂಡೆಯ, ವೇದವ ನೋದುವವರ ಮುಂದೆ ಅಳು ಕಂಡೆಯ, ಶಾಸ್ತ್ರವ ಕೇಳುವವರ ಮುಂದೆ ಅಳು ಕಂಡೆಯ, ನೀನತ್ತುದಕ್ಕೆ ತಕ್ಕುದ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ಏ ಹೋತೆ, ನೋಡು ನಿನ್ನ ಪರಿಸ್ಥಿತಿ ಎಂಥದ್ದು. ಯಾರ ಮುಂದೆ ನಿನ್ನ ಬಲಿ ಆಯ್ತು ಅಂತಂದ್ರ ವೇದವನ್ನ ಓದ್ತಕ್ಕಂಥ ಇಂಥ ಬ್ರಾಹ್ಮಣರ ಮುಂದೆ ನಿನ್ನ ಬಲಿ ಆತು. ಶಾಸ್ತ್ರವನ್ನ ಕೇಳ್ತಕ್ಕಂಥ ಇಂಥ ನೂರಾರು ಜನರ ಎದುರುಗಡೆ ನಿನ್ನ ಒಂದು ಮಾರಣ ಹೋಮ ಆತು. ನೀನತ್ತುದಕ್ಕೆ ತಕ್ಕುದ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ನಿನ್ನನ್ನ ಯಾರು ಕೊಲೆ ಮಾಡಿದ್ದಾರೆ ಅಂಥವರಿಗೆ ಕೂಡಲ ಸಂಗಮ ದೇವ ಅವ್ರಿಗೆ ಶಿಕ್ಷಿಸದೇ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಆ ಹೋತಿಗೆ ಹೇಳ್ದವನೇ ಅಲ್ಲಿ ಏನು ಬ್ರಾಹ್ಮಣರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ಯಾರು ಬಲಿಯನ್ನ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಬಸವಣ್ಣವ್ರಂತಾರಂತ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಯಾವ ಧರ್ಮವೂ ಕೂಡ ಬಲಿ ಕೊಡ್ರಿ ಅಂತ ಹೇಳುವುದಿಲ್ಲ.
ಯಾವ ಧರ್ಮವೂ ಕೂಡ ಇನ್ನೊಬ್ಬರಿಗೆ ನೋವನ್ನ ಮಾಡ್ರಿ ಅಂತ ಹೇಳುವುದಿಲ್ಲ. ಯಾವ ಧರ್ಮವೂ ಕೂಡ ಕೊಲೆ ಸುಲಿಗೆ ಉಪದೇಶ ಮಾಡುವುದಿಲ್ಲ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನದಿಂದಾಗಿ, ನಿಮ್ಮಲ್ಲಿ ಇರ್ತಕ್ಕಂಥ ಸ್ವಾರ್ಥದಿಂದಾಗಿ ಮಾಡಬಾರದ ಕಾರ್ಯಗಳನ್ನ ನೀವು ಮಾಡಕತ್ತೀರಪ್ಪ. ಇದು ಧರ್ಮ ಏನು? ಯಾವುದು ಧರ್ಮ ಅಂತಂದ್ರ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಧರ್ಮರಪ್ಪ. ಒಬ್ಬರ ಮನವನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಆಗುವುದೇನಯ್ಯ? ಒಬ್ಬರ ಮನಸ್ಸಿಗೆ ನೋವು ಮಾಡಿ ಒಬ್ಬರ ಮನೆಯನ್ನ ಹಾಳು ಮಾಡಿ ನಾವು ಗಂಗಾ ನದಿ ಸ್ನಾನ ಮಾಡಿ ಪವಿತ್ರ ಆಗ್ತೀನಿ ಅಂತಂದ್ರ ಎಂದಾದ್ರೂ ಕೂಡ ಪವಿತ್ರ ಆಗಕ್ಕೆ ಸಾಧ್ಯದ ಏನು? ಇಲ್ಲ ಇಲ್ಲ ಇಲ್ಲ. ಯಾರ ಮನಸ್ಸಿಗೂ ನೋವು ಮಾಡ್ಲಾರ್ದಂಗ, ಯಾರಿಗೂ ತೊಂದರೆ ಕೊಡ್ಲಾರ್ದಂಗ, ಯಾರಿಗೂ ಕೂಡ ಅನ್ಯಾಯ ಮಾಡ್ಲಾರ್ದಂಗ ಯಾವ ವ್ಯಕ್ತಿ ಈ ಪ್ರಪಂಚದೊಳಗೆ ಬದುಕ್ತಾನ ಆತ ಬದುಕ್ತಕ್ಕಂಥ ಮನೆಯೇ ದೇವಸ್ಥಾನ ಆಕೈತೆ ಹೊರತು ಒಬ್ಬರಿಗೆ ತೊಂದರೆ ಕೊಟ್ರ ಆತ ಇರ್ತಕ್ಕಂಥ ಮನೆಯೇ ನರಕ ಆಗ್ತದ ಅಂತಾರ ಬಸವಣ್ಣವರು. ಪಾಪ ಬಹಳ ಮನನೊಂದು ಬಸವಣ್ಣವರು ಮನೆಗೆ ಬಂದರು. 8 ವರ್ಷ ತುಂಬ್ಯದ ಬಸವಣ್ಣವರಿಗೆ. ಎಷ್ಟು ವರ್ಷ ತಂಗಿ ನೋಡ್ರಿ, 6-7 ವರ್ಷದೊಳಗೆ ಬಸವಣ್ಣನವ್ರಿಗೆ ಇಷ್ಟೊಂದು ಜ್ಞಾನ ಇತ್ತು, ಇಷ್ಟೊಂದು ತಿಳುವಳಿಕೆ ಇತ್ತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ನಸುಕಿನ ಜಾವ ಗೊತ್ತಾಗ್ತದಲ್ಲ, ನಸುಕ ಬೆಳಗಿನ 4-5 ಗಂಟೆಗೆ ಬಸವಣ್ಣ ಏಳು 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 ಅಂತ ತಿಳ್ಕೊಂಡು ನಸುಕಿನ ಜಾವದೊಳಗ ಬಸವಣ್ಣನವರನ್ನ ಎಬ್ಸ್ಯಾರ. ಬಸವಣ್ಣವ್ರು ನೋಡ್ತಾರ, ಮನಿ ತುಂಬ ಎಲ್ಲ ಬ್ರಾಹ್ಮಣರದಾರ. ತಳಿರು ತೋರಣಗಳಿಂದ ಅಲ್ಲಿ ಒಂದು ಮಂಟಪವನ್ನ ರಚನೆ ಮಾಡ್ಯಾರ. ಹೋಮ ಹವನ ಮಾಡಾಕ ಎಲ್ಲವನ್ನ ತಯಾರಿ ಮಾಡ್ಯಾರ. ಯಾಕೆ ಈ ಹೋಮ ಹವನಗಳ ಒಂದು ವಿಷಯ ಬರಕತ್ತದ ಅಂತಂದ್ರ ಬಸವಣ್ಣವ್ರು ಹುಟ್ಟಿದ್ದು ಎಲ್ಲಿ? ಬ್ರಾಹ್ಮಣರ ಮನೆತನದೊಳಗ, ಶೈವ ಬ್ರಾಹ್ಮಣರ ಮನೆತನದೊಳಗ. ಹಿಂಗಾಗಿ ಅಲ್ಲಿ ಪೂಜಾ ಪುನಸ್ಕಾರ ಹೋಮ ಹವನ ಸಾಕಷ್ಟು. ಏಳು ಬಸವಣ್ಣ ಏಳು ಅಂತ ತಿಳ್ಕೊಂಡು ಎಬ್ಸ್ಯಾರ. ಬಸವಣ್ಣವರು ಎಲ್ಲವನ್ನ ನೋಡಾಕತ್ತಾರ. ಯಾಕೆ ಏನು ಏನು ಅಂತ ಕೇಳ್ತಾರ. ಇಲ್ಲ ಬಸವಣ್ಣ, ನಿನಗೆ 8 ವರ್ಷ ತುಂಬ್ಯಾವ. 8 ವರ್ಷ ತುಂಬಿದ ಕಾರಣಕ್ಕಾಗಿ ನಮ್ಮ ಧರ್ಮ ಏನು ಹೇಳ್ತದ ಅಂತಂದ್ರ ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ. ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕ ಯಾರೂ ಕೂಡ ಬ್ರಾಹ್ಮಣರಾಗುವುದಿಲ್ಲ. ಇಲ್ಲಿ ಒಂದು ಸಂಸ್ಕಾರ ನಿನಗೆ ಕೊಡಬೇಕಾಗ್ತದ. ಅದಕ್ಕೆ ಮುಂಜಿ ಅಂತ ಕರೀತಾರ, ಉಪನಯನ ಅಂತ ಕರೀತಾರ. ಅದಕ್ಕೆ ನಿನಗೆ ಇವತ್ತು ಮುಂಜಿ ಕಾರ್ಯಕ್ರಮ ಇಟ್ಕೊಂಡಿವಿ. ಹೇಳು, ಬಡ ತಲಿ ಬೋಳ್ಸ್ಕೋ. ಕ್ಷೌರ ಮಾಡೋರು ಬಂದಾರ. ಬೇಗ ಬೇಗ ಸ್ನಾನ ಮಾಡಿ ಮಡಿಯಿಂದ ಇಲ್ಲಿ ನೀನು ಈ ಮಂಟಪಕ್ಕೆ ಬಾ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಆ ತಂದೆ ತಾಯಿ, ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಪ್ರರು ಬಸವಣ್ಣ ಬೇಗ ರೆಡಿ ಆಗಪ್ಪ, ತಯಾರಾಗಪ್ಪ ಅಂತ ಅವಸರ ಮಾಡಾಕತ್ತಾರ. ಆವಾಗ ಬಸವಣ್ಣವ್ರಂತಾರ, ಏನು 8ನೇ ವಯಸ್ಸಿಗೆ ಇಲ್ಲಿ ಸಂಸ್ಕಾರ ಆಗಬೇಕು. ಯಾವ ಸಂಸ್ಕಾರ? ಮುಂಜಿ ಅಂದ್ರೆ ಉಪನಯನ ಆಗಬೇಕು. ನಂದೀಗಾಗಲೇ ಆ ಒಂದು ಸಂಸ್ಕಾರ ಆಗಿಬಿಟ್ಟದಲ್ಲ, ನನಗೀಗಾಗಲೇ ಒಂದು ಸಂಸ್ಕಾರ ಆಗ್ಯದ ಅಂದ ಬಳಿಕ ಇನ್ನೊಂದು ಸಂಸ್ಕಾರ ನನಗೆ ಬೇಕಾಗಿಲ್ಲ ಅಂತಾರ ಬಸವಣ್ಣವರು. ಆವಾಗ ಅಲ್ಲಿ ಇರ್ತಕ್ಕಂಥವ್ರು ಅಂತಾರ, ಅಲ್ಲೋ ಬಸವಣ್ಣ, ಈಗರ ನಿನಗೆ 8 ವರ್ಷ ಆಗ್ಯದ, ಇನ್ನು ಮ್ಯಾಲ ನಿನಗೆ ಸಂಸ್ಕಾರ ಆಗುವುದು, ನಿನಗೆ ಯಾವಾಗ ಸಂಸ್ಕಾರ ಆಗೈತೋ ಅಂತ ತಿಳ್ಕೊಂಡು ಕೇಳಿದಾಗ ಬಸವಣ್ಣವ್ರಂತಾರ, ಏನಂತ ಎಂಥ ಮಾತು ಹೇಳ್ತಾರೆ ನೋಡ್ರಿ ಬಸವಣ್ಣವರು. ಜನಕ ಕೇಳ್ ಶಿವದೀಕ್ಷೆ ಇಲ್ಲದ ವನ ಓಲೆನ್ನಂ ಮುಂಜಿಗಟ್ಟುವ ಮನವಿದೆಂತಾಯ್ತೀಗ ನಿನಗ ವಿವೇಕ ಎಂದದಲ್ಲಿ ಜನಿಸಿದಾಗಲೇ ಸಂಗಮೇಶ್ವರ ನೆನಗೆ ಸದ್ಗುರುವಾಗಿ ಬೋಧಿಸುತ್ತ ವಿನುತ ಶೈವಾಚಾರ ಮಾರ್ಗದೊಳ್ಳಿರಿಸಿಸಲು ಇದನು. ಅಪ್ಪ, ಬ್ರಾಹ್ಮಣರ ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕ 8ನೇ ವಯಸ್ಸಿನೊಳಗೆ ಇಲ್ಲಿ ಮುಂಜಿ ಕಾರ್ಯ ಆಗ್ಬೇಕು ಅಂತ ತಿಳ್ಕೊಂಡು ಇವರು ಹೇಳಕತ್ತಾರ. ಅಪ್ಪ, ಯಾವ ದಿವಸ ನಾನು ಈ ಭೂಮಿಯಲ್ಲಿ ಜನ್ಮವನ್ನ ತಾಳದೆ ಹುಟ್ಟಿದ ದಿವಸವೇ ಸಂಗಮನಾಥ ಗುರುಗಳು ಇಲ್ಲಿ ನನ್ನ ಮನೆವರೆಗೆ ಬಂದು ನನಗೆ ಹಣೆಯ ಮೇಲೆ ವಿಭೂತಿಯನ್ನು ಧಾರಣ ಮಾಡಿ ಕೊರಳಲ್ಲಿ ಲಿಂಗವನ್ನ ಕಟ್ಟಿ
ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿರಿಸಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರ ನನಗೆ ಉಪದೇಶ ಮಾಡ್ಯಾರ ಅಂದ ಬಳಕ ಸಂಸ್ಕಾರ ನಂದು ಹುಟ್ಟಿದ ದಿವಸನೇ ಸಂಸ್ಕಾರ ಆಗ್ಯದ, ಮತ್ತೊಂದು ಸಂಸ್ಕಾರ ನನಗೆ ಬೇಕಾಗಿಲ್ಲ. ಹುಟ್ಟಿದ ದಿವಸವೇ ನನಗೆ ಶಿವದೀಕ್ಷೆ ಕೊಟ್ಟು ಬಿಟ್ಟಾರ ನನ್ನ ಗುರುಗಳು, ಅದಕ್ಕೆ ಇನ್ನೊಂದು ಸಂಸ್ಕಾರ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರು ಅಂದ್ರು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಕೇಳಲಿಲ್ಲ. ಇಲ್ಲ, ಅದುನಾ ಬೇರೆ ಇದುನಾ ಬೇರೆ, ಅದಕ್ಕೆ ನೀ ಒಂದು ಈ ಶೈವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಿ ಅಂದ ಬಳಕ ನೀ ಮುಂಜಿ ಮಾಡ್ಕೊಳ್ಳಬೇಕ, ಜನಿವಾರ ಹಾಕೊಳ್ಳಬೇಕ ಅಂತ ತಿಳ್ಕೊಂಡು ಅವರು ಹಠ ಹಿಡಿತಾರ. ಅವಾಗ ಬಸವಣ್ಣವ್ರು ಇನ್ನೊಂದು ಮಾತಂತಾರ, ಹಾಗಾದ್ರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮೇಲೆ ಉಪನಯನ ಮಾಡ್ಕೊಳ್ಳಬೇಕಾ, ಈ ಜನಿವಾರ ಹಾಕೊಳ್ಳಬೇಕಾ ಆಗಿತ್ತು ಅಂತಂದ್ರೆ ನನಗಿಂತಲೂ ಹಿರಿಯಳಾಗಿರ್ತಕ್ಕಂಥ ನನ್ನ ಅಕ್ಕ ನಾಗಮ್ಮಳಿಗೆ ನೀವು ಮೊದಲು ಮುಂಜಿ ಮಾಡ್ರಿ, ಆ ನಂತರ ನಾನು ಮಾಡ್ಕೋತೀನಿ. ನೋಡ್ರಿ, ಸಣ್ಣ ವಯಸ್ಸಿನ ಆ ಒಂದು ಬಸವಣ್ಣನಲ್ಲಿ ಎಂಥ ಒಂದು ವಿಚಾರ ಇತ್ತು, ಎಂಥ ಒಂದು ಹಾಗೆ ಕ್ರಾಂತಿಕಾರಿ ಮನೋಭಾವನೆ ಇತ್ತು. ನನಗಿಂತಲೂ ದೊಡ್ಡವಳು ನನ್ನ ಅಕ್ಕ ನಾಗಮ್ಮ, ಆ ನಾಗಮ್ಮಳಿಗೆ ಮೊದಲು ನೀವು ಉಪನಯನ ಮಾಡ್ರಿ, ಮುಂಜಿ ಮಾಡ್ರಿ, ಆ ನಂತರ ನಾನು ಉಪನಯನ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಬಸವಣ್ಣ ಅಂತಾನ. ಆವಾಗ ಅಲ್ಲಿರ್ತಕ್ಕಂಥವ್ರು ಅಂತಾರ, ಏ ಬಸವಣ್ಣ, ನಮ್ಮ ಧರ್ಮದೊಳಗ ಗಂಡು ಮಕ್ಕಳಿಗೆ ಈ ಮುಂಜಿ ಮಾಡ್ತಕ್ಕಂಥ ಒಂದು ಕಾರ್ಯ ಐತೆ ಹೊರತು, ಪದ್ಧತಿ ಐತೆ ಹೊರತು, ಹೆಣ್ಣು ಮಕ್ಕಳಿಗೆ ಧಾರ್ಮಿಕವಾಗಿ ಈ ಉಪನಯನ ಧರ್ಮ ಸಂಸ್ಕಾರ ಕೊಡ್ತಕ್ಕಂಥ ಪದ್ಧತಿ ಇಲ್ಲ ಅಂತ ತಿಳ್ಕೊಂಡು ಅಂದ್ಬಿಟ್ರು. ಆವಾಗ ಬಸವಣ್ಣವ್ರಂದ್ರು, ಯಾವ ಧರ್ಮದೊಳಗ ಸ್ತ್ರೀಯರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಮಾನ್ಯತೆ ಇಲ್ಲವೋ, ಹಕ್ಕು ಇಲ್ಲವೋ, ಸಂಸ್ಕಾರ ಇಲ್ಲವೋ ಅಂತ ಧರ್ಮವೇ ನನಗೆ ಬೇಡ, ಅಂತ ಧರ್ಮವೇ ನನಗೆ ಬೇಡ, ಧರ್ಮ ಏಕೆ, ನಾನು ಇಲ್ಲಿ ಇರೋದೇ ಬೇಡ ಅಂತ ತಿಳ್ಕೊಂಡು ಯಾವಾಗ ನೀವು ಅಕ್ಕ ನಾಗಮ್ಮಳಿಗೆ ಮೊದಲು ಮುಂಜಿಯನ್ನು ಕೊಡ್ರಿ ಅಂತ ಹೇಳಿ ಅಂದ್ರು, ಸ್ತ್ರೀಯರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಯಾವಾಗ ಅಂದ್ರು, ಆಗಿತ್ತು ಅಂತಂದ್ರೆ ಆ ಧರ್ಮವೂ ಬೇಡ, ಆ ಧರ್ಮದ ಮನೆಯೂ ಕೂಡ ನನಗೆ ಬೇಡ ಅಂತ ತಿಳ್ಕೊಂಡು ಬಾಗೇವಾಡಿಯನ್ನ ತ್ಯಾಗ ಮಾಡಿ ಬಸವಣ್ಣನವರು ಕೂಡಲ ಸಂಗಮ ಕಡೆ ನಡೆದೇ ಬಿಟ್ರು. ಯಾವಾಗ ತನ್ನ ತಮ್ಮನಾಗಿರ್ತಕ್ಕಂಥ ಬಸವಣ್ಣ ತನ್ನ ಅಕ್ಕನಿಗೆ ಇಲ್ಲದ ಸಂಸ್ಕಾರ ನನಗೇಕೆ ಅಂತ ತಿಳ್ಕೊಂಡು ಮನೆಯನ್ನೇ ಅಷ್ಟಲ್ಲ ಊರನ್ನೇ ಬಿಟ್ಟು ನಡೆದಾನ, ನನ್ನ ತಮ್ಮನ ಜೊತೆಗೆ ನಾನು ಇರಬೇಕು ಅಂತ ತಿಳ್ಕೊಂಡು ಅಕ್ಕನಾಗಿರ್ತಕ್ಕಂಥ ನಾಗಮ್ಮಳು ಕೂಡ ಬಸವಣ್ಣನ ಜೊತೆಗೆ ಎಲ್ಲಿಗೆ ಬರಕತ್ತಾಳು, ಕೂಡಲ ಸಂಗಮಕ್ಕೆ ಬರಕತ್ತಾರು. ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಏನು ಮಾಡಿದ್ರು ಗೊತ್ತದ ಏನು, ಈಗ ಇವನಿಗೆ 8 ವರ್ಷ ಚೋಟುದ್ದದನ, ಈಗ ನಮ್ಮ ಕುಲದ ಆಚಾರ ವಿಚಾರದ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾನ, ಇವನ್ ಹಿಂಗ ಬೆಳೆಯಾಕ ಬಿಟ್ವಿ ಅಂತಂದ್ರೆ ಮುಂದೆ ನಮ್ಮ ಕುಲಕ್ಕ ಈತ ಮಾರಕ ಆಗ್ತಾನ, ಶಾಪ ಆಗ್ತಾನ ಅಂತ ತಿಳ್ಕೊಂಡು ಹಾದಿಯಲ್ಲಿ ಇರ್ತಕ್ಕಂಥ ಬಾವಿಯೊಳಗ ಒಂದು ಹುಡುಗನನ್ನ ಒಗೆದು, ಬಸವಣ್ಣ ಸಿಟ್ಟಿನಿಂದ ಬಸವಣ್ಣನೇ ಈ ಹುಡುಗನನ್ನ ಬಾವಿಯೊಳಗೆ ಒಗದಾನ, ಕೊಂದಾನ ಅಂತ ತಿಳ್ಕೊಂಡು ಬಸವಣ್ಣನ ಮೇಲೆ ಅಪವಾದವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರ. ನೊಂದಿರ್ತಕ್ಕಂಥ ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದ. ಅಲ್ಲಿ ಇರ್ತಕ್ಕಂಥ ಸಂಗಮೇಶ್ವರ ಲಿಂಗವನ್ನ ಗಟ್ಟಿಯಾಗಿ ಅಪ್ಪಿ, ಸಂಗಮನಾಥ, ಎಂಥ ಸಮಯ ಬಂತು ಸಂಗಮನಾಥ, ನನಗೆ ನಿನ್ನನ್ನ ಬಿಟ್ಟರೆ ಯಾರದಾರ, ನನ್ನ ಮನೆಯನ್ನ ಊರನ್ನ ತ್ಯಾಗ ಮಾಡಿ ನಿನ್ನನ್ನೇ ನಂಬಿಕೊಂಡು ಬಂದೀನಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಆ ಕೂಡಲ ಸಂಗಮನಾಥ ಲಿಂಗವನ್ನ ಬಿಗಿದಪ್ಪಿ ದುಃಖಿಸ್ತಾ ಇದ್ದಾನೆ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಬಸವಣ್ಣ. ಯಾವಾಗ ಹಿಂಗ ದುಃಖ ಮಾಡ್ತಾ ಇರತಕ್ಕಂಥ ಸಮಯದೊಳಗ ಯಾರೋ ಹಿಂದೆ ಬಂದು ಆ ಬಸವಣ್ಣನ ಮಸ್ತಕದ ಮೇಲೆ ಹಿಂಗ ಕೈ ಇರಿಸಿದಂತಾಗಿ ಬಿಡ್ತು. ಯಾರು ನನ್ನ ಮಸ್ತಕದ ಮೇಲೆ ಹಿಂಗ ಕೈ ಇರಿಸ್ಯಾರ ಅಂತ ತಿಳ್ಕೊಂಡು ಪಾಪ ಬಸವಣ್ಣ ಹಿಂಗ ನೋಡೋದೇ ತಡ, ತಲೆ ಎತ್ತಿ ನೋಡೋದೇ ತಡ, ಗುರುಗಳಾಗಿರ್ತಕ್ಕಂಥ ಸಂಗಮನಾಥ ಗುರುಗಳು. ಯಾವಾಗ ತನಗೆ ಲಿಂಗ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥ ಗುರುಗಳೇ ತನ್ನ ಮಸ್ತಕದ ಮೇಲೆ ಕೈಯನ್ನ ಇಟ್ಟು, ಬಸವ ಬಂದೇನೋ ಬಸವ, ನಾನು ನಿಂದ ಹಾದಿ ನೋಡಾಕತ್ತಿದ್ದೆ ಅಂದ್ರು ಅವರು. ನಾನು ನಿಂದ ಹಾದಿ ನೋಡಾಕತ್ತಿದ್ನೋ ಬಸವ.
ಯಾವಾಗ ಹಿಂಗಂದ್ರು ಸಂಗಮನಾಥ ಗುರುಗಳು ಅವ್ರ ಪಾದಕ್ಕೆ ಬಿದ್ದು ಬಸವಣ್ಣವ್ರಂತಾರ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಯಪ್ಪ, ನಾ ಎಲ್ಲರನ್ನ ಬಿಟ್ಟು ನಿನ್ನ ಪಾದ ಸನ್ನಿಧಿಗೆ ಬಂದೀನಿ, ನನಗ ನಿನ್ನನ್ನ ಬಿಟ್ರ ಯಾರೂ ಗತಿ ಇಲ್ಲ ಅಂತ ತಿಳ್ಕೊಂಡು ಗುರುವಿನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಾಗ ಗುರುಗಳಂತಾರ, ಏ ಬಸವ, ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾರು ಕೂಡ ಕೈ ಬಿಟ್ಟರು ಕೂಡ ಸಂಗಮನಾಥ ನಿನ್ನ ಕೈ ಬಿಡುವುದಿಲ್ಲೋ ಬಸವಣ್ಣ. ನಾನು ನಿನ್ನ ಜೊತೆಗೆ ಇರ್ತೀನಿ, ಇಲ್ಲೇ ಸಂಗಮದಲ್ಲೇ ಇರು, ನನ್ನ ಜೊತೆಯಲ್ಲೇ ಇರು, ಪಾಠಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನವನ್ನ ಮಾಡು, ನನ್ನ ಜೊತೆಯಲ್ಲೇ ಇರು ಅಂತ ತಿಳ್ಕೊಂಡು ಸಂಗಮನಾಥ ಗುರುಗಳು ಬಸವಣ್ಣನವರಿಗೆ ತಮ್ಮ ಆ ಒಂದು ಗುರುಕುಲದಲ್ಲಿ ಆಶ್ರಯವನ್ನ ಕೊಡ್ತಾರೆ. ಬಸವಣ್ಣನ ಜೊತೆಗೆ ಅಕ್ಕಳಾಗಿರ್ತಕ್ಕಂಥ ನಾಗಮ್ಮಳು ಕೂಡ ನೆರಳಿನಂತೆ ಬಸವಣ್ಣನ ಯೋಗಕ್ಷೇಮವನ್ನ ನೋಡ್ತಾ ನೋಡ್ತಾ ಅವಳು ಕೂಡ ಸಂಗಮದಲ್ಲಿಯೇ ಇರ್ತಾಳೆ. ಗುರುಗಳು ಹೇಳಿರ್ತಕ್ಕಂಥ ವಿದ್ಯೆಯನ್ನ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಬಸವಣ್ಣವರು. ಸಂಗಮನಾಥನ ಸೇವೆ, ಸಂಗಮನಾಥನ ಸ್ವರೂಪವೇ ಆಗಿರ್ತಕ್ಕಂಥ ಸದ್ಗುರುವಿನ ಸೇವೆಯನ್ನ ಮಾಡ್ತಾ ಕೂಡಲ ಸಂಗಮಕ್ಕೆ ಬರ್ತಕ್ಕಂಥ ನೂರಾರು ಅಲ್ಲ ಸಾವಿರ ಜನ ಸದ್ಭಕ್ತರಿಗೆ ಅಲ್ಲಿ ದಾಸೋಹದೊಳಗ ಸೇವೆಯನ್ನ ಮಾಡ್ತಾ 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 ಒಳ್ಳೆ ಸದ್ಗುಣ ಸಂಪನ್ನನಾಗಿ ಬಸವಣ್ಣವರು ದಿನದಿಂದ ದಿನಕ್ಕೆ ಬೆಳೆಯಕತ್ತಾರ. ವಯಸ್ಸಿಗೆ ಬಂದಿದ್ದಾರೆ ಬಸವಣ್ಣವರು. ವಯಸ್ಸಿಗೆ ಬಂದಿರತಕ್ಕಂಥ ಸಮಯದೊಳಗ ಇಲ್ಲಿ ಮಹಾರಾಷ್ಟ್ರದೊಳಗ ಒಂದು ಊರದ ಕೇಳಿರೇನ್ರಿವ, ಮಂಗಳವೇಡೆ ಕೇಳಿರಿ ಹೆಸರು, ಮಂಗಳವೇಡೆ. ಅಲ್ಲಿ ಬಿಜ್ಜಳ ಮಹಾರಾಜ ಎಂಬತಕ್ಕಂಥ ರಾಜ, ಆ ರಾಜನ ಕೈ ಒಳಗ ಪ್ರಧಾನಮಂತ್ರಿ ಬಲದೇವ ಅರಸ ತನ್ನೂರಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ನಡೆದಿರ್ತಕ್ಕಂಥ ಸಂದರ್ಭದೊಳಗ ತನ್ನ ಮನೆಯ ದೇವರಾಗಿರ್ತಕ್ಕಂಥ ಕೂಡಲ ಸಂಗಮನಾಥನ ದರ್ಶನವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಕೂಡಲ ಸಂಗಮಕ್ಕೆ ಬರ್ತಾರ ಬಲದೇವ ಮಂತ್ರಿ. ಸಂಗಮನಾಥನ ದರ್ಶನವನ್ನ ಮಾಡ್ಕೊಳ್ತಾರ. ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಎಲ್ಲರ ಬಾಯಿಯೊಳಗ ಬೆಲ್ಲ ಸಕ್ಕರೆಯಂತೆ ಇರ್ತಕ್ಕಂಥ ಬಸವಣ್ಣ 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 ಅಂತ ನುಡಿಯೋದನ್ನ ಕೇಳ್ತಾರ. ಅಲ್ಲಿ ದಾಸೋಹದೊಳಗ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಬಸವಣ್ಣನನ್ನ ನೋಡ್ತಾರ. ದೀನ ದಲಿತರನ್ನ ಬಡವರನ್ನ ಬಹಳ ಅಂತಃಕರಣ ಪೂರ್ವಕವಾಗಿ ಅವರ ಸೇವೆ ಮಾಡ್ತಾ ಇರತಕ್ಕಂಥ ಬಸವಣ್ಣನವರನ್ನ ಈ ಬಲದೇವ ಮಂತ್ರಿ ನೋಡ್ತಾರ. ಅಪೂರ್ವವಾಗಿ ಗುರುಗಳ ಸೇವೆಯನ್ನ ಮಾಡ್ತಾ ಇರತಕ್ಕಂಥ ಬಸವಣ್ಣನನ್ನು ನೋಡ್ತಾರ. ಆತನ ರೂಪ, ಆತನಲ್ಲಿ ಇರ್ತಕ್ಕಂಥ ಗುಣ ಎಲ್ಲವನ್ನ ನೋಡಿ ಯಾರಿರಬಹುದು ಈ ಯುವಕ, ಎಷ್ಟು ರೂಪವಂತ ಅದನ, ಎಷ್ಟು ಲಕ್ಷಣವಂತ ಅದನ, ಆ ರೂಪಕ್ಕೆ ತಕ್ಕಂತೆ ಒಳ್ಳೆಯ ಸದ್ಗುಣಗಳು ಅದಾವ ಇವನ ಹತ್ರ, ಯಾರರ ಇರಬಹುದು ಈತ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನ. ವಿಚಾರ ಮಾಡಿ ತನ್ನೊಳಗ ನನ್ನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಗೆ ಇಂಥ ವರ ಸಿಕ್ಕ್ರ ನಂದು ಪುಣ್ಯ, ನನ್ನ ಮಗಳ ಪುಣ್ಯವೂ ಕೂಡ ಹೌದು ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ ಗೊತ್ತಾಗ್ತದ ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಬಸವಣ್ಣ ಬೇರೆ ಯಾರು ಅಲ್ಲ, ತನ್ನ ಸಹೋದರಿ ಅಂದ್ರೆ ತನ್ನ ತಂಗಿಯಾಗಿರ್ತಕ್ಕಂಥ ಮಾದಲಾಂಬಿಕೆಯ ಮಗನೇ. ಅಂದ್ರೆ ಏನಾಗಬೇಕು, ಅಳಿಯನೇ, ತನಗೆ ಸೋದರ ಅಳಿಯನೇ ಆಗ್ಬೇಕು. ಓಹೋ, ಈತ ಬೇರೆ ಯಾರು ಅಲ್ಲ, ನನ್ನ ಅಳಿಯನೇ. ಯಾವಾಗ ನನ್ನ ಮಗಳು ಮತ್ತು ಬಸವಣ್ಣ ಬಹಳ ಸಣ್ಣವರಿದ್ರು, ಆವಾಗ ನಾನು ಮತ್ತು ನನ್ನ ತಂಗಿ ನನ್ನ ಮಗಳನ್ನ ನನ್ನ ಬಸವಣ್ಣನಿಗೆ ಕೊಡಬೇಕು ಅಂತ ತಿಳ್ಕೊಂಡು ಕೇಳಿದ್ದಳು ನನ್ನ ತಂಗಿ. ಅಂಥ ಬಸವಣ್ಣನೇ ಇವತ್ತು ಸಂಗಮದೊಳಗ ಎಲ್ಲರ ಬಾಯಿಯೊಳಗ ಬೆಲ್ಲ ಸಕ್ಕರೆಯಾಗಿ ಬಹಳ ಅಪೂರ್ವವಾಗಿರ್ತಕ್ಕಂಥ ಸದ್ಗುಣ ಸಂಪತ್ತಿನಿಂದ ಬೆಳೆದಾನ ಅಂತ ತಿಳ್ಕೊಂಡು ಖುಷಿಯಾಗಿ ಎಲ್ಲಿಗೆ ಬಂದ್ರು ಅಂತಂದ್ರೆ ಬಾಗೇವಾಡಿಗೆ ಬಂದ್ರು ಬಲದೇವ ಮಂತ್ರಿಗಳು. ತಂಗಿಯನ್ನ ನೋಡ್ತಾರ, ಬಹಳ ಸಂತೋಷ ಪಡ್ತಾರ. ಏನು ತಂಗಿ, ನನ್ನ ಮಗಳು ನಿನ್ನ ಮಗ ಬಹಳ ಸಣ್ಣವ್ರು ಇರ್ತಕ್ಕಂಥ ಸಮಯದೊಳಗ
ಪರಸ್ಪರವಾಗಿ ಇವರಿಬ್ಬರ ಮದುವೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಮಾತಾಡಿದ್ವಿ. ನೆನಪೈತೇನು ತಂಗಿ? ಅಣ್ಣ, ಅದು ಹೆಂಗ ಮರೆಯಾಕ ಸಾಧ್ಯ ಅದ? ಮತ್ತ ಅವರಿಬ್ಬರು ಮದುವೆ ಮಾಡಿಬಿಡೋನು. ಯಾವಾಗ ಅಣ್ಣ ಹಿಂಗ ಅಂದ ಕೂಡ್ಲೇನೆ ತಂಗಿಯಾಗಿರ್ತಕ್ಕಂಥ ಮಾದಲಾಂಬಿಕೆಯ ಕಣ್ಣಾಗ ನೀರು ಬಂದುಬಿಟ್ಟು, ಎಲ್ಲಿ ಬಸವಣ್ಣ ಅಣ್ಣ, ಎಲ್ಲಿ ಆತನ ಮದುವೆ? ನಾವು ಉಪನಯನ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಮನೆಯನ್ನ ಬಿಟ್ಟು ಹೋಗಿರ್ತಕ್ಕಂಥವನು ಬಸವಣ್ಣ ಕೂಡಲ ಸಂಗಮದೊಳಗ ಅದಾನ. ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾವು ಹೇಳಿದ್ರೆ ಕೇಳುವ ಪರಿಸ್ಥಿತಿಯೊಳಗ ಅದಾನೋ ಇಲ್ಲೋ ಎಂಬತಕ್ಕಂಥ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪುರಾಣ ಇಲ್ಲಿಗೆ ಮುಗಿಸೋನು.